ಕಂದಾಯ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ವತಿಯಿಂದ 18,000 ಫಲಾನುಭವಿಗಳಿಗೆ ಭೂ ದಾಖಲೆ ವಿತರಣೆ. ಪೋಡಿ ಮುಕ್ತ ಗ್ರಾಮದಡಿ ಅರ್ಹ ರೈತರ ಕೈಗೆ ದಾಖಲೆ ಸಮರ್ಪಣೆ. ದರಖಾಸ್ತು ಪೋಡಿ ಪೌತಿ ಖಾತೆ ಹಕ್ಕುಪತ್ರ ಸೇರಿ 15,675 ಅರ್ಹರಿಗೆ ದಾಖಲೆ ವಿತರಣೆ. ಕಂದಾಯ ಸೇವೆ ಸಮರ್ಪಣಾ ಸಮಾವೇಶ ಕಾರ್ಯಕ್ರಮಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಂದ ಚಾಲನೆ. ಕಂದಾಯ ಸಚಿವರ ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭಾಗಿ. ಕಂದಾಯ ಸೇವಾ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಸೇರಿ ಹಲವು ಅಧಿಕಾರಿಗಳು ಭಾಗಿ. ಕಂದಾಯ ಭಾಗ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಾವಿರ ಜನ. ಹೊಸಕೋಟೆಯ ಚನ್ನ ಬೈರೇಗೌಡ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಕಾರ್ಯಕ್ರಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ. ಕಳೆದ ಒಂದು ವರ್ಷದಿಂದ ಸುಮಾರು 4,238 ಇಲ್ಲಿ ರೈತರುಗಳಿಗೆ ಈ ಹಿಂದೆ ಮಂಜೂರಾಗಿದ್ದಂಥ ಸರ್ಕಾರಿ ಜಮೀನಿಗೆ ಪೋಡಿ ದುರಸ್ತನ್ನು ಮಾಡಿ ಸರ್ವೆ, ಸ್ಕೆಚ್ಚು, RTC ಸಂಪೂರ್ಣ ದಾಖಲೆಗಳನ್ನು ಮಾಡಿಕೊಟ್ಟು ಅವರಿಗೆ ಮಾಲೀಕತ್ವದ ಭೂ ಗ್ಯಾರಂಟಿಯನ್ನು ಕೊಡುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಿಂದೆ 5 ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ 81 ಪ್ರಕರಣ ಮಾತ್ರ ಪೋಡಿ ದುರಸ್ತು ಆಗಿತ್ತು. ಅಂಥದ್ದು ಈ ಕಳೆದ ಒಂದು ವರ್ಷದಿಂದ 4,238 ಪ್ರಕರಣ ನಾವು ಪೋಡಿ ದುರಸ್ತು ಮಾಡಿಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಪೌತಿ ಖಾತೆಯನ್ನು ಕೂಡ ಈ ಜಿಲ್ಲೆಯಲ್ಲಿ ಸುಮಾರು 14,000 ಜಮೀನುಗಳು ಮೃತರ ಹೆಸರಿನಲ್ಲಿ ಇದ್ದಂಥವು, ಅವುಗಳನ್ನು ನಮ್ಮ ಇಲಾಖೆ ಅಧಿಕಾರಿಗಳೇ ಅವರ ಮನೆ ಬಾಗಿಲಿಗೆ ಹೋಗಿ 16 ವರ್ಷಗಳಿಂದ ಆಗದೇ ಇದ್ದಂತಹ ಪೌತಿ ಖಾತೆಗಳನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಅವುಗಳನ್ನ ಇವತ್ತು ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ. ಕಂದಾಯ ಇಲಾಖೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ಹಿಂದೆ ಅಸಾಧ್ಯವಾಗಿದ್ದಂಥ ಕೆಲಸಗಳನ್ನು ಕೂಡ ಕೆಲವು ಇವತ್ತು ನಾವೇ ಅರ್ಜಿಗೆ ಕಾಯದೆ, ಜನರನ್ನು ಅಲಸದೆ, ಸ್ವಯಂ ಪ್ರೇರಣೆಯಿಂದ ಅವರ ಮನೆ ಬಾಗಿಲಿಗೆ ತೆರಳಿ ಮಾಡಿಕೊಡುವಂತಹ ಕೆಲಸಗಳು ನಡೀತಾ ಇದೆ. ಇವುಗಳನ್ನು ಜನಗಳಿಗೆ ಸಾರ್ವಜನಿಕವಾಗಿ ಸಮರ್ಪಣೆ ಮಾಡುವಂಥದ್ದು ಆ ಕಾರ್ಯಕ್ರಮ ಇವತ್ತಿಲ್ಲಿ ಮಾಡಿದ್ದೇವೆ. ರಾಜ್ಯದಲ್ಲಿ ಹೇಳೋದಾದರೆ ಹಿಂದಿನ ಸರ್ಕಾರದ 5 ವರ್ಷದಲ್ಲಿ 8,500 ಪೋಡಿ ಪ್ರಕರಣ ಮಾಡಿಕೊಟ್ಟಿದ್ರು. ಅದು ಯಾರ್ದು ಅರ್ಜಿ ಕೊಟ್ಟು ಮಾಡಿಸ್ಕೊಳ್ಳೋ ಅಂಥ ಶಕ್ತಿ ಇದ್ದವ್ರದ್ದು ಮಾತ್ರ ಆಗಿತ್ತು. ಈಗ ನಾವು ಕಳೆದ ಒಂದು ವರ್ಷದಿಂದ 2,06,000 ರೈತರದ್ದು ಅರ್ಜಿಗೂ ಕೂಡ ಕಾಯದೆ ನಾವೇ ಪೋಡಿಯನ್ನು ಕೈಗೆತ್ತಿಕೊಂಡಿದ್ದೇವೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ. ಅದೇ ರೀತಿ ರಾಜ್ಯದಲ್ಲಿ ಸುಮಾರು 13.5 ಲಕ್ಷ ರೈತರದ್ದು ಮೃತರ ಹೆಸರಿನಲ್ಲಿದ್ದಂಥ ಜಮೀನುಗಳನ್ನು ವಾರಸುದಾರರಿಗೆ ಖಾತಾ ಮಾಡಿ ಕೊಡೋದರ ಮುಖಾಂತರ ಅವರಿಗೆ ಮಾಲೀಕತ್ವದ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇವೆ. ಹಾಗೆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ಗಣಕೀಕರಣನೂ ಮಾಡ್ತಾ ಇದ್ದೇವೆ. ಇದರಿಂದ ದಾಖಲೆಗಳು ಕಳೆದಾಕೋಕ್ಕಾಗೋದಿಲ್ಲ, ಬಚ್ಚಿಡೋಕ್ಕಾಗೋದಿಲ್ಲ, ನಕಲಿ ಫೋರ್ಜರಿ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಜನ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ದಾಖಲೆಗಳನ್ನು ಪಡೆದುಕೊಳ್ಳಬಹುದು. ಭೂ ಸುರಕ್ಷಾ ಯೋಜನೆಯಲ್ಲಿ ಸುಮಾರು 73 ಕೋಟಿ ಪುಟಗಳ ದಾಖಲೆಗಳನ್ನು ಈಗ ಗಣಕೀಕರಣ ಮಾಡಿದ್ದೇವೆ. ಇವೆಲ್ಲವೂ ಕೂಡ ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ಅನುಕೂಲ ಆಗ್ತಕ್ಕಂತಹ ಕಾರ್ಯಕ್ರಮಗಳು. ಇದು ಕಂದಾಯ ಇಲಾಖೆಯಲ್ಲಿ ಒಂದು ರೀತಿ ಮೌನ ಕ್ರಾಂತಿ ನಾವು ಮಾಡ್ತಾ ಇದ್ದೇವೆ. ಜನಗಳ ಬದುಕು ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಅದನ್ನು ಅಲ್ಲಲ್ಲಿ ಸಾರ್ವಜನಿಕವಾಗಿ ಜನಗಳಿಗೆ ಸಮರ್ಪಣೆ ಮಾಡಬೇಕಾಗಿರೋದು ಪ್ರಜಾಪ್ರಭುತ್ವದ ಅವಶ್ಯಕತೆ. ಅಂಥ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೇವೆ. ಮಾನ್ಯ ಕಂದಾಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಇವತ್ತು ತಾಲೂಕಲ್ಲಿ ಸುಮಾರು 580ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಪೋಡಿ ವಿತರಣೆ ಮಾಡಿದ್ದೀವಿ. ಅದ್ರ ಜೊತೆಗೆ ಸುಮಾರು 4,500ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಇವತ್ತು ನಾವು ಪೌತಿ ಖಾತೆಯನ್ನು ಮಾಡಿಕೊಟ್ಟು ಸುಮಾರು 200ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಸಾಮಾಜಿಕ ಭದ್ರತೆ ಯೋಜನೆಗಳ ಅವರ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ 94C 94CC ಅಡಿಯಲ್ಲಿ ಸುಮಾರು 50 ಕುಟುಂಬಗಳಿಗೆ ಅವರ ಮನೆಗಳ ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮನ ಮತ್ತು ಇಲ್ಲಿ 53 ಅರ್ಜಿಯಲ್ಲಿ ಏನು ವಿತರಣೆ ಮಾಡಬೇಕು ಇವೆಲ್ಲವನ್ನೂ ಕೂಡ ನಮ್ಮ ತಾಲೂಕಿನ ಮಟ್ಟದಲ್ಲಿ ಇವತ್ತು ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಜಿಲ್ಲೆ 4 ತಾಲೂಕುಗಳು ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮತ್ತು ಹೊಸಕೋಟೆ
ಎಲ್ಲ ಭಾಗಗಳಿಂದ ಕೂಡ ಫಲಾನುಭವಿ ಬಂದು ನಾವು ಇಲ್ಲಿ ಸ್ಥಳದಲ್ಲೇ ಇಲ್ಲೇ ವಿತರಣೆ ಮಾಡಿ ಏನು ಬಸ್ಸಲ್ಲಿ ಕರ್ಕೊಂಡ್ಬಂದೀವಿ ಅವ್ರಿಗೆಲ್ಲರಿಗೂ ಕೂಡ ಸವಲತ್ತುಗಳನ್ನ ವಿತರಣೆ ಮಾಡಿ ಬಸ್ಸಲ್ಲಿ ಅವ್ರನ್ನ ಮನೆಯವ್ರಿಗೂ ಕೂಡ ತಲುಪಿಸ್ಕೊಳಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಸೂಚನೆ ಮಾಡಿ ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಮನವಿ ಮಾಡಿದ್ದೇನೆಂದರೆ ಸುಮಾರು 136 ನೂತನವಾಗಿ ನವಗ್ರಾಮ ಅಥವಾ ಉಪಗ್ರಾಮ ಮಾಡೋಂಥ ಒಂದು ಅವಶ್ಯಕತೆ ನಮ್ಮ ತಾಲೂಕಲ್ಲಿದೆ. ಸುಮಾರು 5,000-5,500 ಮನೆಗಳಿಗೆ ಯಾವುದೇ ಒಂದು ಮೂಲ ದಾಖಲೆ ಇಲ್ಲದಿದ್ದಂಥ ಮನೆಗಳಿಗೆ ಇವತ್ತು ನಾವು 94D ಅಡಿಯಲ್ಲಿ ಅವ್ರಿಗೆ ದಾಖಲೆ ಕೊಟ್ಟಿದ್ದೇ ಆದರೆ ಈ ಸ್ವತ್ತು ಮಾಡಿಕೊಂಡು ಮುಂದೆ ಅವ್ರ ಜೀವನಗಳಿಗೆ ನೆಮ್ಮದಿಯಲ್ಲಿ ಅಲ್ಲಿ ಬಾಳಿ ಬದುಕಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರು ಕೊಡೋಂಥ ಒಂದು ಅನುಕೂಲ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು 136 ಉಪಗ್ರಾಮಗಳನ್ನ ನವಗ್ರಾಮಗಳನ್ನ ಮಾಡಿಕೊಡ್ಬೇಕು ಅಂತ ಅವ್ರ ಹತ್ರ ಮನವಿ ಮಾಡಿದ್ವಿ. ಅದಕ್ಕೆ ಅವರು ಕೂಡ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಮಾಡಿಕೊಡ್ತೀವಿ ಅನ್ನೋಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಈಗಾಗಲೇ ಹಿಂದೆ ನಮಗೆ ಒಂದು ಪ್ರಜಾಸೌಧ ಮಾಡಿ ನಮ್ಮ ಹೊಸ ತಾಲೂಕು ಕಚೇರಿ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಹೋಬಳಿ ಮಟ್ಟಗಳಲ್ಲಿರ್ತಕ್ಕಂಥ ನಮ್ಮ ಏನು ಉಪ ತಹಶೀಲ್ದಾರ್ಗಳ ಕಚೇರಿಗಳ ನಾಡ ಕಚೇರಿಗಳಿವೆ ಅಲ್ಲಿ ಕೂಡ ಕಚೇರಿಗಳನ್ನ ಮೇಲ್ದರ್ಜೆಗೆ ಏರಿಸ್ಕೊಡಿ ಅಂತ ನಾವು ಮನವಿ ಮಾಡಿದ್ದೀವಿ. ಅವರು ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಅವನ್ನೆಲ್ಲವನ್ನೂ ಕೂಡ ತಾಲೂಕಿಗೆ ಕೊಡೋಂಥ ಕೆಲಸನ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ತಾಲೂಕಿಗೆ ಬಂದಾಗೆಲ್ಲನೂ ಕೂಡ ತಾಲೂಕಿಗೆ ಏನಾದರೂ ಪ್ರಗತಿಪರವಾದಂಥ ಒಂದು ಕಾರ್ಯಕ್ರಮನ ಯೋಜನೆಯನ್ನು ಕೊಟ್ಟೋಗಿದ್ದಾರೆ. ಅದರಿಂದ ಅವ್ರಿಗೆ ಏನಂತ ಧನ್ಯವಾದಗಳು ಈ ಸಂದರ್ಭದಲ್ಲಿ ನೋಡ್ತೀವಿ. ಇವತ್ತಲ್ಲಿ ಹಕ್ಕುಪತ್ರ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವೊಂದು ಲೋಪ ಆಗಿದ್ದರಿಂದ ಆ ಲೋಪನ ಸರಿಪಡಿಸ್ಕೋಬೇಕಾಗಿತ್ತು. ಸರಿಪಡಿಸ್ಕೊಂಡು ಇವಾಗ ವಿತರಣೆ ಮಾಡಿ ಈಗ ನನ್ನ ಅಂದಾಜು 20 ಉಳಿದಿರಬೇಕು. ಅಂದರೆ ಏನು ನಾವು ವಿತರಣೆ ಮಾಡಿದ್ವಿ ಸುಮಾರು 140 ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ರಲ್ಲಿ 20 ಲೋಪ ಕಂಡು ಬಂದಿದ್ದನ್ನು ನಾವು ಸರಿ ಮಾಡಿಸ್ಕೊಂಡು ಇನ್ನು 120 ಏನು ಫಲಾನುಭವಿಗಳು ಬೆಳೆಯುವ ಈಗಾಗಲೇ ಪಾಯಗಳು ಹಾಕೊಳ್ಳೋಕ್ಕೂ ಕೂಡ ಪ್ರಾರಂಭ ಮಾಡಿದರೆ ಅದರಿಂದ ಅಲ್ಲಿ ಎಲ್ಲೆಲ್ಲಿ ಅಡಕು ತೊಡಕಾಗುತ್ತೋ ಅದನ್ನು ಕೂಡ ನಾವು ಸರಿಪಡಿಸ್ಕೊಂಡು ಕಡೆಗೆ ನಾವು ಬದ್ಧವಾಗಿದ್ದೀವಿ ಏನು ಕೊಡಬೇಕು ಸಾರ್ವಜನಿಕರಿಗೆ ಅಂತೇಳಿ. ಹಿಂದೆ ಮುಂದೆ ಅಡಕು ತೊಡಕು ಆಗದಿದ್ದಂಥದ್ದಿಲ್ಲ, ಸರಿಪಡಿಸ್ಕೊಂಡು ಮಾಡೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮೆಟ್ರೋ ಯಾವಾಗ ಬರುತ್ತೆ ಸರ್ ಹೊಸಕೋಟೆಗೆ? ಈಗ ಬಜೆಟಲ್ಲಿ ನಾನು ಅತ್ಯಂತ ಆಶಾದಾಯಕವಾಗಿ ಬಜೆಟಲ್ಲಿ ಬಂದೇ ಬರುತ್ತನ್ನೋಂಥ ವಿಶ್ವಾಸ ಇಟ್ಕೊಂಡಿದ್ದೀನಿ. ಬರದೇ ಇದ್ರೂ ಕೂಡ ನಾವು ಈಗಾಗಲೇ NHA ಅವ್ರ ಜೊತೆ ಮತ್ತು ಮೆಟ್ರೋ ಜೊತೆ ಇಬ್ಬರ ಹತ್ರನೂ ಚರ್ಚೆ ಮಾಡಿ ಮೇಲ್ಸೇತುವೆ ಮತ್ತು ಮೆಟ್ರೋ ನಮ್ಮ ಬೇಡಿಕೆ ಇರೋಂಥದ್ದು ಬರೀ ಮೆಟ್ರೋ ಒಂದೇ ಅಲ್ಲ, ಮೆಟ್ರೋ ಜೊತೆಗೆ ನಮಗೆ ಮೇಲ್ಸೇತುವೆನೂ ಬರಬೇಕು, ಬ್ರಿಡ್ಜು ಆಗಬೇಕು. KR ಪುರಮಿಂದ ಹಿಡಿದು MVJ ಅವ್ರಿಗೂ ನಮಗೆ ಎಲಿವೇಟೆಡ್ ರೋಡ್ ಮತ್ತು ಮೆಟ್ರೋ ಎರಡೂ ಕೂಡ ಬರಬೇಕು ಅನ್ನೋಂಥ ಒಂದು ಮನವಿ ಏನಿದೆ. ಎರಡೂ ಕೂಡ ಪಾಸಿಟಿವ್ ಆಗಿ ಬರುತ್ತೆ ಅನ್ನೋಂಥ ವಿಶ್ವಾಸ ಸಂಪೂರ್ಣವಾಗಿದೆ. ಬರೋ ವರ್ಷದಲ್ಲಿ ಆಗುತ್ತೆ.